ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 5th ಸೆಪ್ಟೆಂಬರ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ನೇಷನ್ ವಿಲ್ ಹೋಸ್ಟ್ SCO ಕೌನ್ಸಿಲ್ ಸಬ್ಮಿಟ್ ಆಫ್ ಹೆಡ್ಸ್ ಆಫ್ ಗೌರ್ಮೆಂಟ್ ಇನ್ ನವೆಂಬರ್ನಲ್ಲಿ ಸರ್ಕಾರದ ಮುಖ್ಯಸ್ಥರ SCO ಕೌನ್ಸಿಲ್ ಶೃಂಗಸಭೆಯನ್ನು ಯಾವ ರಾಷ್ಟ್ರ ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಂಡಿಯಾ. 2020 ನವೆಂಬರ್ 30ರಂದು ಭಾರತವು ಶಂಘಾಯಿ ಸಹಕಾರ ಸಂಸ್ಥೆ SCO ಸರ್ಕಾರದ ಮುಖ್ಯಸ್ಥರ ಪರಿಷತ್ತಿನ ಶೃಂಗಸಭೆಯನ್ನು ಆಯೋಜಿಸಲಿದೆ. ಅಂಡ್ SCO ಶಂಘಾಯಿ ಸಹಕಾರ ಸಂಸ್ಥೆ 8 ರಾಷ್ಟ್ರಗಳ ಪ್ರಾದೇಶಿಕ ಗುಂಪವಾಗಿದ್ದು ಇದು ವಿಶ್ವದ ಜನಸಂಖ್ಯೆಯ ಸುಮಾರು 42% ಮತ್ತು ಜಾಗತಿಕ ಒಟ್ಟು GDPಯ 20% ಅನ್ನು ಪ್ರತಿನಿಧಿಸುತ್ತದೆ. ಅಂಡ್ SCOದು ಸ್ಥಾಪನೆ ಸ್ನೇಹಿತರೆ 26 ಏಪ್ರಿಲ್ 1996ನಲ್ಲಿ ಆಗಿದೆ. ವಿಚ್ ನೇಷನ್ ಕರೆಂಟ್ಲಿ ಹ್ಯಾಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ನೇವಿ? ಪ್ರಸ್ತುತ ವಿಶ್ವದ ಅತಿ ದೊಡ್ಡ ನೌಕಾಪಡೆ ಹೊಂದಿರುವ ರಾಷ್ಟ್ರ ಯಾವುದು? ವರ್ಲ್ಡ್ಸ್ ಲಾರ್ಜೆಸ್ಟ್ ನೇವಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಚೈನಾ. ಪ್ರಸ್ತುತ ಚೈನಾ ದೇಶ ವರ್ಲ್ಡ್ಸ್ ಲಾರ್ಜೆಸ್ಟ್ ನೇವಿಯನ್ನು ಹೊಂದಿದೆ. Which state's cabinet has banned online gambling games like poker and rummy? ಪೋಕರ್ ಮತ್ತು ರಮ್ಮಿ ಅಂತ ಆನ್ಲೈನ್ ಗ್ಯಾಮ್ಲಿಂಗ್ ಆಟಗಳನ್ನು ಯಾವ ರಾಜ್ಯದ ಕ್ಯಾಬಿನೆಟ್ ನಿಷೇಧಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ರಾಜ್ಯದ ಕ್ಯಾಬಿನೆಟ್ ಆನ್ಲೈನ್ ಗ್ಯಾಮ್ಲಿಂಗ್ ಗೇಮ್ಸ್ ಪೋಕರ್ ಮತ್ತು ರಮ್ಮಿ ಅಂತ ಗ್ಯಾಮ್ಲಿಂಗ್ ಗೇಮ್ಸ್ ಅನ್ನು ನಿಷೇಧಿಸಿದೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ YS ಜಗನ್ಮೋಹನ್ ರೆಡ್ಡಿ ಅಂಡ್ ಆಂಧ್ರ ಪ್ರದೇಶದ ಗವರ್ನರ್ ಬಿಶ್ವಭೂಷಣ್ ಹರಿಚಂದನ್. Which world's leaders official website's Twitter account was hacked on September 3? ಸೆಪ್ಟೆಂಬರ್ 3ರಂದು ಯಾವ ವರ್ಲ್ಡ್ ಲೀಡರ್ದು ಟ್ವಿಟರ್ ಟ್ವಿಟರ್ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನರೇಂದ್ರ ಮೋದಿ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಟ್ವಿಟರ್ ಖಾತೆಯನ್ನು ಸೆಪ್ಟೆಂಬರ್ 3ರಂದು ಹ್ಯಾಕ್ ಮಾಡಲಾಗಿದೆ. Who is the author of the book titled The One and Only Sparkella? ದಿ ಒನ್ ಅಂಡ್ ಓನ್ಲಿ ಸ್ಪಾರ್ಕೆಲಾ ಎಂಬ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಚಾನಿಂಗ್ ಟ್ಯಾಟಮ್. ಹಾಲಿವುಡ್ ಆಕ್ಟರ್ ಚಾನಿಂಗ್ ಟ್ಯಾಟಮ್ ಅವರು ದಿ ಒನ್ ಅಂಡ್ ಓನ್ಲಿ ಸ್ಪಾರ್ಕೆಲಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. Who authored the book named The Commonwealth of a Cricket, a lifelong love affair with more subtle and sophisticated game known to humankind? ದಿ ಕಾಮನ್ವೆಲ್ತ್ ಆಫ್ ಕ್ರಿಕೆಟ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಮಚಂದ್ರ ಗುಹಾ. ರೈಟರ್ ರಾಮಚಂದ್ರ ಗುಹಾ ಅವರು ದಿ ಕಾಮನ್ವೆಲ್ತ್ ಆಫ್ ಅ ಕ್ರಿಕೆಟ್, ಅ ಲೈಫ್ ಲಾಂಗ್ ಲವ್ ಅಫೇರ್ ವಿತ್ ಮೋಸ್ಟ್ ಸಬ್ಟೈಲ್ ಅಂಡ್ ಸೊಫಿಸ್ಟಿಕೇಟೆಡ್ ಗೇಮ್ ನೋನ್ ಟು ಹ್ಯೂಮನ್ ಕೈಂಡ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಪ್ಲಾನ್ ಟು ಹೋಸ್ಟ್ ಫಸ್ಟ್ ಎವರ್ ಸೈಕ್ಲಿಂಗ್ ಸಮ್ಮಿಟ್ ಇನ್ 2021 ಅಟ್ ವಿಚ್ ಇಂಡಿಯನ್ ಸಿಟಿ? ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ 2021ರಲ್ಲಿ ಮೊದಲ ಸೈಕ್ಲಿಂಗ್ ಶೃಂಗಸಭೆಯನ್ನು ಯಾವ ಭಾರತೀಯ ನಗರದಲ್ಲಿ ಆಯೋಜಿಸಲು ಯೋಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್. ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ 2021ರಲ್ಲಿ ಮೊದಲ ಸೈಕ್ಲಿಂಗ್ ಶೃಂಗಸಭೆಯನ್ನು ದಿಲ್ಲಿ, ಬೆಂಗಳೂರು ಮತ್ತು ಮುಂಬೈನಲ್ಲಿ ಆಯೋಜಿಸಲು ಯೋಜಿಸಿದೆ. ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ CFI 2021ರಲ್ಲಿ ದಿಲ್ಲಿ, ಮುಂಬೈ ಮತ್ತು ಬೆಂಗಳೂರಿನಲ್ಲಿ ಮೊದಲ ಸೈಕ್ಲಿಂಗ್ ಶೃಂಗಸಭೆಯನ್ನು ಆಯೋಜಿಸಲು ಸಜ್ಜಾಗಿದೆ. ಅಂಡ್ ಬಿಗಿನರ್ಸ್ ಮತ್ತು ಪ್ರೊಫೆಷನಲ್ಸ್ ಸೈಕ್ಲಿಸ್ಟ್ಗಳ ನಡುವೆ ಸೈಕ್ಲಿಂಗ್ ಮತ್ತು ಧ್ಯಾನದ ಹಂಚಿಕೆಯ ಸಂಸ್ಕೃತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಏಕದಿನ ಶೃಂಗಸಭೆಯನ್ನು ವಿನ್ಯಾಸಗೊಳಿಸಲಾಗಿದೆ. CFIದು ಫುಲ್ ಫಾರ್ಮ್ ಸ್ನೇಹಿತರೆ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ. CFIದು ಪ್ರೆಸಿಡೆಂಟ್ ಪರ್ಮಿಂದರ್ ಸಿಂಗ್ ಅಂಡ್ CFIದು ಸ್ಥಾಪನೆ 1946ನಲ್ಲಿ ಆಗಿದೆ. ನೇಮ್ ದ ಪರ್ಸನ್ ಹೂ ಹ್ಯಾಸ್ ಬಿಕಮ್ ಫಸ್ಟ್ ವುಮೆನ್ ಡೈರೆಕ್ಟರ್ ಜನರಲ್ ಆಫ್ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ. ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯ ಮೊದಲನೇ ಮಹಿಳಾ ಮಹಾನಿರ್ದೇಶಕರಾದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉಷಾ ಪಾದಿ. ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯ ಮೊದಲನೇ ಮಹಿಳಾ ನಿರ್ದೇಶಕರಾದವರು ಉಷಾ ಪಾದಿ. Who has got
1 year extension as CMD, Chairman and Managing Director of India Trade Promotion Organization ITPO. ಭಾರತ ವ್ಯಾಪಾರ ಪ್ರಚಾರ ಸಂಸ್ಥೆಯ CMD ಆಗಿ 1 ವರ್ಷದ ವಿಸ್ತರಣೆ ಪಡೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ LC ಗೋಯಲ್. ಇಂಡಿಯನ್ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ನ CMD ಆಗಿ LC ಗೋಯಲ್ ಅವರು 1 ವರ್ಷ ವಿಸ್ತರಣೆಯನ್ನು ಪಡೆದಿದ್ದಾರೆ. K. Padmakar has been given additional charge as chairman and managing director of which public sector company? ಕೆ ಪದ್ಮಾಕರ್ ಅವರಿಗೆ ಯಾವ ಸಾರ್ವಜನಿಕ ವಲಯದ ಕಂಪನಿಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಹೆಚ್ಚುವರಿ ಚಾರ್ಜ್ ಅನ್ನು ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಕೆ ಪದ್ಮಾಕರ್ಗೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಡಿಷನಲ್ ಡ್ಯೂಟಿಯನ್ನು ನೀಡಲಾಗಿದೆ. Which city recorded the highest number of deaths due to dangerous driving and overall road accidents in 2019? 2019 ರಲ್ಲಿ ಅಪಾಯಕಾರಿ ಚಾಲನೆ ಮತ್ತು ಒಟ್ಟಾರೆ ರಸ್ತೆ ಅಪಘಾತಗಳಿಂದಾಗಿ ಅತಿ ಹೆಚ್ಚು ಸಾವುಗಳನ್ನು ದಾಖಲಿಸಿದ ನಗರ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡೆಲ್ಲಿ. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋದು ಕ್ವಿಜ್ ಅಟೆಂಡ್ ಮಾಡಬೇಕು ಆ್ಯಂಡ್ ಜಾಬ್ ಇನ್ಫಾರ್ಮೇಷನ್ಗಾಗಿ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನಮಗೆ ಫಾಲೋ ಮಾಡ್ಬೋದು. ಗೃಹ ವ್ಯವಹಾರಗಳ ಸಚಿವಾಲಯದ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ಆಕ್ಸಿಡೆಂಟಲ್ ಡೆತ್ಸ್ ಆ್ಯಂಡ್ ಸುಸೈಡ್ಸ್ ಇನ್ ಇಂಡಿಯಾ 2019 ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ಆ್ಯಂಡ್ ಇದು 1967 ರಲ್ಲಿ ಪ್ರಾರಂಭವಾದ ಸರಣಿಯ NCRBಯ 53ನೇ ಆವೃತ್ತಿಯಾಗಿದೆ. ಆ್ಯಂಡ್ 2019 ರಲ್ಲಿ ಅಪಾಯಕಾರಿ ಚಾಲನೆ ಮತ್ತು ಒಟ್ಟಾರೆ ರಸ್ತೆ ಅಪಘಾತಗಳಿಂದಾಗಿ ದೆಹಲಿಯಲ್ಲಿ ಅತಿ ಹೆಚ್ಚು ಸಾವುಗಳನ್ನು ದಾಖಲೆಯಾಗಿವೆ. ಆ್ಯಂಡ್ ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ಕ್ರಮವಾಗಿ 1258 ಮತ್ತು 768 ಜನರು ರಸ್ತೆ ಅಪಘಾತಗಳಲ್ಲಿ ಸಾವಿನಪ್ಪಿದ್ದಾರೆ. ಕಟ್ಯಾಯಾನಿ ಶಂಕರ್ ಬಾಜ್ಪೇಯಿ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ಹ್ಯಾಡ್ ಸರ್ವ್ ಆಸ್ ಎನ್ವೋ ಟು ವಿಚ್ 3 nations? ಇತ್ತೀಚೆಗೆ ನಿಧನರಾದ ಕಟ್ಯಾನಿ ಶಂಕರ್ ಬಾಜ್ಪೇಯಿ ಯಾವ 3 ರಾಷ್ಟ್ರಗಳಿಗೆ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಚೈನಾ, US ಆ್ಯಂಡ್ ಪಾಕಿಸ್ತಾನ್. ಇತ್ತೀಚೆಗೆ ನಿಧನರಾದ ಕೆ ಶಂಕರ್ ಬಾಜ್ಪೇಯಿ ಅವರು 3 ರಾಷ್ಟ್ರಗಳಿಗೆ ಚೈನಾ, US ಆ್ಯಂಡ್ ಪಾಕಿಸ್ತಾನ್ 3 ರಾಷ್ಟ್ರಗಳಿಗೆ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ದರು. Which platform has been launched by Ministry of Power for Renewable Energy in India? ಭಾರತದಲ್ಲಿ ನವೀಕರಿಸಬಹುದಾದ ಇಂಧನಕ್ಕಾಗಿ ವಿದ್ಯುತ್ ಸಚಿವಾಲಯವು ಯಾವ ವೇದಿಕೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ GTAM ಪ್ಲಾಟ್ಫಾರ್ಮ್. ಕೇಂದ್ರ ಸಚಿವ ಶ್ರೀ RK ಸಿಂಗ್ ಅವರು 2020 ಸೆಪ್ಟೆಂಬರ್ 1ರಂದು ನವದೆಹಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿದ್ಯುತ್ತಿನಲ್ಲಿ ಪ್ಯಾನ್ ಇಂಡಿಯಾ ಗ್ರೀನ್ ಟರ್ಮ್ ಅಹೆಡ್ ಮಾರ್ಕೆಟ್ GTAM ಗ್ರೀನ್ ಟರ್ಮ್ ಅಹೆಡ್ ಮಾರ್ಕೆಟ್ ಅನ್ನು ಪ್ರಾರಂಭಿಸಿದರು. ಆ್ಯಂಡ್ GTAM ಪ್ಲಾಟ್ಫಾರ್ಮ್ ವಿಶ್ವದ ನವೀಕರಿಸಬಹುದಾದ ಇಂಧನ ಕ್ಷೇತ್ರದ ಮೊದಲ ವಿಶೇಷ ಉತ್ಪನ್ನವಾಗಿದೆ ಮತ್ತು ಇದು ಭಾರತೀಯ ಅಲ್ಪಾವಧಿಯ ವಿದ್ಯುತ್ ಮಾರುಕಟ್ಟೆಯನ್ನು ಗ್ರೀನಿಂಗ್ ಮಾಡುವ ಹೆಜ್ಜೆಯಾಗಿದೆ. ಆ್ಯಂಡ್ ಈ ಉಪಕ್ರಮವು 2022 ವೇಳೆಗೆ 175 ಗಿಗಾವ್ಯಾಟ್ ರಿನ್ಯೂಯಬಲ್ ಎನರ್ಜಿ ಸಾಮರ್ಥ್ಯದ ಗುರಿಯನ್ನು ಸಾಧಿಸಲು ಭಾರತ ಸರ್ಕಾರಕ್ಕೆ ಸಹಾಯ ಮಾಡುತ್ತದೆ. Mustafa Adib has been appointed as the Prime Minister of which country? ಮುಸ್ತಫಾ ಅದೀಬ್ ಅವರನ್ನು ಯಾವ ದೇಶದ ಪ್ರಧಾನಿಯಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಲೆಬನನ್. ಮುಸ್ತಫಾ ಅದೀಬ್ ಅವರನ್ನು ಲೆಬನನ್ನ ಪ್ರಧಾನಿಯಾಗಿ ನೇಮಕ ಮಾಡಲಾಗಿದೆ. ಲೆಬನನ್ ಬಗ್ಗೆ ನೋಡೋದು ಸ್ನೇಹಿತರೆ, ಲೆಬನನ್ದು ಪ್ರೆಸಿಡೆಂಟ್ ಮೈಕಲ್ ಆನ್, ಲೆಬನನ್ದು ಕ್ಯಾಪಿಟಲ್ ಬೇರೂತ್ ಆ್ಯಂಡ್ ಲೆಬನನ್ದು ಕರೆನ್ಸಿ ಲೆಬ್ನೀಸ್ ಪೌಂಡ್. ಸೊ ಮುಸ್ತಫಾ ಅದೀಬ್ ಅವರನ್ನು ಲೆಬನನ್ನ ಪ್ರಧಾನಿಯಾಗಿ ನೇಮಕ ಮಾಡಲಾಗಿದೆ. ನೇಮ್ ದ ಸ್ಟೇಟ್ which had recently launched 15 days long ಗಂದಗಿ ಭಾರತ್ ಛೋಡೋ ಕ್ಯಾಂಪೇನ್ ಟು ಮೇಕ್ ದ ಸ್ಟೇಟ್ ಗಾರ್ಬೇಜ್ ಫ್ರೀ. ಕಸವನ್ನು ಮುಕ್ತಗೊಳಿಸಲು 15 ದಿನಗಳ ಸುದೀರ್ಘ ಗಂದಗಿ ಭಾರತ್ ಛೋಡೋ ಅಭಿಯಾನವನ್ನು ಇತ್ತೀಚೆಗೆ ಪ್ರಾರಂಭಿಸಿದ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಧ್ಯಪ್ರದೇಶ್. ಮಧ್ಯಪ್ರದೇಶ್ ರಾಜ್ಯ ಸರ್ಕಾರ ಸ್ಟೇಟನ್ನು ಗಾರ್ಬೇಜ್ ಫ್ರೀ ಮಾಡಲು
15 ದಿನಗಳ ಸುದೀರ್ಘ ಅಭಿಯಾನ ಗಂದಗಿ ಭಾರತ್ ಚೋಡೋ ಕ್ಯಾಂಪೇನ್ ಅನ್ನು ಪ್ರಾರಂಭಿಸಿದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಶಿವರಾಜ್ ಸಿಂಗ್ ಚೌಹಾನ್ ಅಂಡ್ ಮಧ್ಯಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. Air Scanner is an AI-based reading assistant and document scanner application launched by the students of which institute? Air Scanner AI ಆಧಾರಿತ ಓದುವಿಕೆ ಸಹಾಯಕ ಮತ್ತು ಡಾಕ್ಯುಮೆಂಟ್ ಸ್ಕ್ಯಾನರ್ ಅಪ್ಲಿಕೇಶನ್ ಆಗಿದೆ. ಇದು ಯಾವ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಐಐಟಿ ಬಾಂಬೆ. ಐಐಟಿ ಬಾಂಬೆ ಸ್ಟೂಡೆಂಟ್ಸ್ ಏರ್ ಸ್ಕ್ಯಾನರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಓದುವಿಕೆ ಸಹಾಯಕ ಮತ್ತು ಡಾಕ್ಯುಮೆಂಟ್ ಸ್ಕ್ಯಾನರ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ವೆನ್ ವಾಸ್ ವರ್ಲ್ಡ್ ಕೋಕೋನಟ್ ಡೇ ಅಬ್ಸರ್ವ್ಡ್? ವಿಶ್ವ ತೆಂಗಿನಕಾಯಿ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ 2 ಸೆಪ್ಟೆಂಬರ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಇಂಡಿಯಾ ಹ್ಯಾಸ್ ರ್ಯಾಂಕ್ಡ್ ಅಟ್ ವಿಚ್ ಪೊಸಿಷನ್ ಇನ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2020? ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2020ರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ 48. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇರೋದು ವಿಚ್ ಪ್ಲಾಟ್ಫಾರ್ಮ್ ಹ್ಯಾಸ್ ಬಿನ್ ಲಾಂಚ್ ಬೈ ಮಿನಿಸ್ಟ್ರಿ ಆಫ್ ಪವರ್ ಫಾರ್ ರಿನ್ಯೂಯಬಲ್ ಎನರ್ಜಿ ಇನ್ ಇಂಡಿಯಾ? ಭಾರತದಲ್ಲಿ ನವೀಕರಿಸಬಹುದಾದ ಇಂಧನಕ್ಕಾಗಿ ವಿದ್ಯುತ್ ಸಚಿವಾಲಯವು ಯಾವ ವೇದಿಕೆಯನ್ನು ಪ್ರಾರಂಭಿಸಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಿಚ್ ಸಿಟಿ ರೆಕಾರ್ಡೆಡ್ ದ ಹೈಯೆಸ್ಟ್ ನಂಬರ್ ಆಫ್ ಡೆತ್ಸ್ ಡ್ಯೂ ಟು ಡೇಂಜರಸ್ ಡ್ರೈವಿಂಗ್ ಅಂಡ್ ಓವರ್ ಆಲ್ ರೋಡ್ ಆಕ್ಸಿಡೆಂಟ್ಸ್ ಇನ್ 2019? 2019ರಲ್ಲಿ ಅಪಾಯಕಾರಿ ಚಾಲನೆ ಮತ್ತು ಒಟ್ಟಾರೆ ರಸ್ತೆ ಅಪಘಾತಗಳಿಂದಾಗಿ ಅತಿ ಹೆಚ್ಚು ಸಾವುಗಳನ್ನು ದಾಖಲಿಸಿದ ನಗರ ಯಾವುದು? ಸ್ನೇಹಿತರೆ 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.